I, Jitendra Mishra, President of Consulting Civil Engineers Association, welcome you all. I welcome media personalities from press media, print media, electronic media, and social media. I also welcome the crew members. On the occasion of Sir Vishweshwaraya's birthday, we are conducting some events. So further, Engineer Murali JK will brief about the events. ಈ ಒಂದು ಕನ್ಸಲ್ಟಿಂಗ್ ನಲ್ಲಿ ಒಂದು ವಿಶೇಷವಂದ್ರೆ ಈ ವಿಶೇಷ ಯಾಕಂತಂದ್ರೆ ನಾವು ಕರ್ನಾಟಕ ಪ್ರೊಫೆಷನಲ್ ಒಂದು ಒಕ್ಕೂಟ ಮಾಡಿ 2 ವರ್ಷ ಆಯಿತು. ಈ ಒಕ್ಕೂಟದಲ್ಲಿ ಏನಾರೇ ಮಾಡಬೇಕು ಅಂತಂದಾಗ ಮೊದಲನೇ ಬಾರಿ ನಾವು ಹುಬ್ಬಳ್ಳಿಯಲ್ಲಿ ಹೋದ ವರ್ಷ ಮಾಡಿದ್ವಿ. ಈ ವರ್ಷ ಒಂದು ಕರ್ನಾಟಕಕ್ಕೆ ಒಂದು ಕಲಬುರಗಿಯಲ್ಲಿ ಈ ಕಾರ್ಯಕ್ರಮ ಚಾಲು ಮಾಡಬೇಕಂತ ಡಿಸೈಡ್ ಮಾಡಿ ನಂತರ ನಾವು ಕನ್ಸಲ್ಟಿಂಗ್ ಯಾಕೆ ಮಾಡ್ತೀವಿ ಅಂತಂದ್ರೆ ಅದು ಈಗ ವಿಶ್ವೇಶ್ವರಯ್ಯವರು ಹುಟ್ಟಿದ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ. ಈ ಮುದ್ದೇನಹಳ್ಳಿಯಿಂದ ಅವರ ಅಲ್ಲಿ ನಾವು ಚಾಲು ಮಾಡಿ ಅದು ನಂತರ ಈಗ ಕಾರ್ಯಕ್ರಮ ಯಾವ ಥರ ಅಂತಂದರೆ ವಿಶೇಷ ಅಂದರೆ ನಮ್ಮ ಸರ್ ವಿಶ್ವೇಶ್ವರಯ್ಯವರ ಮೊಮ್ಮಗ ಸತೀಶ್ ಮೋಕ್ಷಗುಂಡಂ ಅಂತ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಅಧ್ಯಕ್ಷರು ಅಂದರೆ ಪ್ರತಿಷ್ಠಾನದ ಅಧ್ಯಕ್ಷರು, ವಿಶ್ವೇಶ್ವರಯ್ಯ ಪ್ರತಿಷ್ಠಾನದ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ VTUದವರು ಅವರ ಸಹಯೋಗದೊಂದಿಗೆ VTUಯಿಂದ ನಾವು ಒಂದು ವಾಕಾಥಾನ ಮಾಡಿ ವಿಶ್ವೇಶ್ವರಯ್ಯ ಸಮಾಧಿಗೆ ವಾಕಾಥಾನ ಮಾಡಿ ಅಲ್ಲಿ ಅವರಿಗೆ ಪುಷ್ಪನ ಅರ್ಚನೆ ಮಾಡಿ ಮತ್ತೆ ನಾವು ಇಡೀ ದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆಯ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬ್ ಬರ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕಲಬುರಗಿಯಲ್ಲಿ ಮಾಡಬೇಕಂತ ಕಲಬುರಗಿಯಲ್ಲಿ ಏನು ಕಾರ್ಯಕ್ರಮ ಮಾಡಿದಾರಂತ ಈ ನಮ್ಮ ಕಾರ್ಯದರ್ಶಿಯಾದ ಮನೀಶ್ ವೈಕುಂಠ ಅವರು ಹೇಳ್ತಾರೆ. ಮುಂದೆ ಎಲ್ಲರಿಗೂ ನಮಸ್ಕಾರ. ನಾನು ಸೆಕ್ರೆಟರಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಲಬುರಗಿ. ನಮ್ಮ ಮೊದಲಿನ ಜಿಲ್ಲೆಯವರು ಹೇಳಿದಾಗೆ ಪ್ರತಿ ವರ್ಷ ನಾವು 15 ಸೆಪ್ಟೆಂಬರ್ಗೆ ಇಂಜಿನಿಯರ್ಸ್ ಡೇ ಅಂತ ಸರ್ ವಿಶ್ವೇಶ್ವರಯ್ಯ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಪ್ರತಿ ವರ್ಷ ಒಂದು ಥೀಮ್ ಅಂತ ಇಟ್ಕೊಂಡಿರ್ತಾರೆ. ಅವ್ರು ಹೇಳಿದಾಗೆ ಸಾಕಷ್ಟು ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮಗಳು ಮಾಡ್ಕೊಂಡಿರ್ತಾರೆ. ಎಮಿನೆಂಟ್ ಇಂಜಿನಿಯರ್ಸ್ಗಳಿಗೆ ಸನ್ಮಾನ ಮಾಡ್ತೇವೆ ಪ್ರತಿ ಸಲ. ಒಳ್ಳೆ ಕಾರ್ಯನಿರ್ವಹಿಸೋ ಸೂಪರ್ವೈಸರ್ಸ್ಗಳಿಗೆ, ಕಾಂಟ್ರಾಕ್ಟರ್ಸ್ಗಳಿಗೆ ಎಲ್ಲ ಮಾತಾಡಿದ್ದರಲ್ಲಿ ನಾನು ನೋಡಿದ ಕರಳಿಂದ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಕನ್ಸೋರ್ಟಿಯಂ ಬೆಂಗಳೂರದ ಸಂಸ್ಥಾಪಕ ಸದಸ್ಯ. ಈ ಒಂದು ಪತ್ರಿಕೆಯ ಒಂದು ಮಾಧ್ಯಮ ಮಿತ್ರರಿಗೆ ಈ ವಿಶೇಷ ಸಂದರ್ಭದಲ್ಲಿ ತಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದು ಈ ನಮ್ಮ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಅವರ ಜನ್ಮದಿನಾಚರಣೆ ಸೆಪ್ಟೆಂಬರ್ 15ರಂದು ಜರುಗಲಿದ್ದು ಈ ಒಂದು ಕಾರ್ಯಕ್ರಮ ನಾವು ಒಂದು ಇಡೀ ರಾಜ್ಯದಲ್ಲಿ ನಮ್ಮ ಈ ಒಂದು ಕನ್ಸಲ್ಟಿಂಗ್ ಮೊದಲು ಒಕ್ಕೂಟ, ಈ ಒಕ್ಕೂಟದಲ್ಲಿಂದ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರ ಮತ್ತು ತಾಲೂಕಾ ಕೇಂದ್ರದಲ್ಲಿ ಏಕಕಾಲಕ್ಕೆ ವಿವಿಧ ದಿನಾಂಕದಂದು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಕಲಬುರಗಿ ಅಸೋಸಿಯೇಷನ್ ಕೂಡ ಈ ಸಂದರ್ಭದಲ್ಲಿ ಸರ್ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಆಮೇಲೆ ಗೆಸ್ಟ್ ಆಫ್ ಆನರ್ ಇಬ್ಬರಿದ್ದಾರೆ. ಒಬ್ಬರು ಶ್ರೀ ಶಿಂದೆ ಕಾರ್ಪೊರೇಷನ್ ಕಮಿಷನರ್ ಕಲಬುರಗಿ ಮತ್ತು ಇಂಜಿನಿಯರ್ ಶರಣಪ್ಪ ಸುಲ್ಗುಂಟೆ ಚೀಫ್ ಇಂಜಿನಿಯರ್ PWD ನಾರ್ತ್ ಈಸ್ಟ್ ಕಲಬುರಗಿಯವರು. ಸೊ 3 ಜನದಿಂದ ಜಗತ್ ಸರ್ಕಲಿಂದ ನಮ್ಮ ವಾಕಥಾನ್ ಫ್ಲಾಗ್ ಆಫ್ ಮಾಡ್ತಾರೆ. ಅಲ್ಲಿಂದ ಸುಮಾರು 7 ಸ್ಟ್ಯಾಚ್ಯೂಗಳಿಗೆ ಅಲ್ಲಿ ನಾವು ಗಾಂಧಿ ಮಾಡಿಕೊಂಡು ಮಾಲಾರ್ಪಣೆ ಮಾಡಿಕೊಂಡು ವಿಶ್ವೇಶ್ವರಯ್ಯ ಮೂಲಕ
ಥೀಮ್ ಇಟ್ಟಿರೋದು ಹೆಲ್ತ್ ಅವೇರ್ನೆಸ್ ಅಂತ. ಸೊ ಸಾಕಷ್ಟು ಪ್ಯಾನಲ್ಸ್ ಮಾಡಿಸಿದಾಗೆ, ಸಾಕಷ್ಟು ರೆಕಾರ್ಡ್ಸ್ ಇದ್ದಾರೆ, ಸಾಕಷ್ಟು ಕಂಪ್ನಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಸೊ ವಿವಿಧವಾಗಿ ಎಲ್ಲ ಸೊಸೈಟಿಯಲ್ಲಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಕಂಪ್ನಿಗಳಾದರೂ ಡೀಲರ್ಸ್ ಆದರೂ ನಮ್ಮ ಜೊತೆ ಬರಬೇಕು ಅಂತ ಅಂದ್ಬಿಟ್ಟು ಒಂದು ಥೀಮ್ ಇಟ್ಟಿದ್ದೆ, ಯೂನಿಟಿ ಸ್ಟ್ರೆಂತ್ ಆಫ್ ವರ್ಕಿಂಗ್ ಟುಗೆದರ್ ಫಾರ್ ಪರ್ಪಸ್. ಸೊ ಇದು KPC ಅವರ ಒಂದು ಹೈಲೈಟ್ ಮಾಡಲಿಕ್ಕೆ ಒಂದು ಥೀಮ್ ಕೊಟ್ಟಿದ್ದಾರೆ. ಸೊ ಅದೇ ಥೀಮ್ ಮೇಲೆ ನಾವು ಬೇರೆ ಎಲ್ಲ ಕಂಪ್ನೀಸ್ಗಳು, ಡೀಲರ್ಸ್ಗಳು, ಡಿಸ್ಟ್ರಿಬ್ಯೂಟರ್ಸ್ ಇದ್ದವು ಸುಮಾರು 200 ಜನರ ಮೇಲೆ ವಾಕಥಾನ್ ನಡೆಸಿದ್ದಾರೆ. ಸೊ ಅದಾದಮೇಲೆ 15th ಬೆಳಗ್ಗೆ ಅಂದರೆ ಇಂಜಿನಿಯರ್ಸ್ ಡೇ, ಆ್ಯಕ್ಚುಲಿ ಇಂಜಿನಿಯರ್ಸ್ ಡೇ ವಿಶೇಷ 65th ಆ್ಯನಿವರ್ಸರಿ ಅವತ್ತಿನ ದಿನ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇಟ್ಟಿದ್ದೇವೆ. ಇದು ಥೀಮ್ ಬಂದ್ಬಿಟ್ಟು ಕ್ರಿಯೇಟಿಂಗ್ ಪಾಸಿಟಿವ್ ಹೆಲ್ತ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಹೆಲ್ತ್ ಅವೇರ್ನೆಸ್ ಆದಮೇಲೆ ಬ್ಲಡ್ ಡೊನೇಷನ್ ಬಗ್ಗೆ ಕಂಟಿನ್ಯೂಯಿಂಗ್ ಥೀಮ್. ಅದು ಬಂದ್ಬಿಟ್ಟು 15th ಸೆಪ್ಟೆಂಬರ್ 9 ಗಂಟೆ ಬೆಳಗ್ಗೆ ವಿಶ್ವೇಶ್ವರ ಭವನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿಯಲ್ಲಿ ಆಯೋಜಿಸಲಾಗಿದೆ. ಅಲ್ಲಿ ಸುಮಾರು 50 ಯೂನಿಟ್ ಆಫ್ ಬ್ಲಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆಲ್ಮೋಸ್ಟ್ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ ಪ್ರಕಾರ 35-40 ಜನ ಆಗಿದ್ದಾರೆ. ಇನ್ನು 3 ದಿನ ಇದೆ, ಅದರದಷ್ಟು ಫ್ರೀ ಮೇಲೆ ಆಗ್ತದೆ. ಇದು ಆದಮೇಲೆ ಇದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಆದ ಶ್ರೀಧರ್ ಪಾಂಡೆ ಅವರು ಬರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಇನ್ವೈಟ್ ಮಾಡಿರೋದು ಅಂತಂದರೆ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜಸ್, ಮುಖ್ಯವಾಗಿ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್. ಸೊ ಸ್ಟೂಡೆಂಟ್ಸ್ ಬಂದುಬಿಟ್ರೆ ಅವರಿಗೆ ಇನ್ ಅರ್ಲಿ ಸ್ಟೇಜ್ ಆಫ್ ದೇರ್ ಲೈಫ್ ಗೆಟ್ ದ ಎಕ್ಸ್ಪೀರಿಯನ್ಸ್ ಆಫ್ ಪ್ರೊಫೆಷನಲ್ ಇಂಜಿನಿಯರಿಂಗ್ ಕೋರ್ಸಸ್. ಆಮೇಲೆ ಕೆಲವೊಂದು ಕಂಪ್ನೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್, ಡಿಸ್ಟ್ರಿಬ್ಯೂಟರ್ಸ್, ಮ್ಯಾನುಫ್ಯಾಕ್ಚರರ್ಸ್ ಹೇಳಿದ್ರು ಅವರಿಗೆ ನಮ್ಮ ಕಸ್ಟಮರ್ ಬೇಸಿಗೆ ರೀಚ್ ಆಗಲಿಕ್ಕೆ ಒಂದು ಒಳ್ಳೆಯ ಮಾಧ್ಯಮ ಇದು. ಎಲ್ಲ ಇಂಜಿನಿಯರ್ಸ್ ಬಂದಿರ್ತಾರೆ, ಕಾಂಟ್ರಾಕ್ಟರ್ಸ್ ಬಂದಿರ್ತಾರೆ, ಸಾಕಷ್ಟು ಕಂಪ್ನಿಗಳಿಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗುತ್ತೆ. ಅವರಿಗೆ ಒಂದು ಪೊಟೆನ್ಷಿಯಲ್ ಕಸ್ಟಮರ್ ಬೇಸ್ ಇರುತ್ತೆ ಅಂತ ಒಂದು ಉದ್ದೇಶ. ಆಮೇಲೆ ಮುಖ್ಯವಾಗಿ ಈ ಇವೆಂಟ್ ಸ್ಪಾನ್ಸರ್ ಮಾಡ್ತಿರೋದು SRJ ವರ್ಲ್ಡ್ ಆಫ್ ಸ್ಟೀಲ್ ಆ್ಯಂಡ್ ಅಲ್ಟ್ರಾಟೆಕ್ ಸಿಮೆಂಟ್ ಮುಖ್ಯ ಸ್ಪಾನ್ಸರ್ಸ್ ಇದ್ದಾರೆ. ಆಮೇಲೆ ಇದೇ ಅವಕಾಶ ತಗೊಂಡು ನಾವು ನಮಗೆಲ್ಲರಿಗೂ ಈ ವಾಕಥಾನ್ಗೆ ಮತ್ತು ಬ್ಲಡ್ ಡೊನೇಷನ್ಗೆ ಜಾಯ್ನ್ ಮಾಡಬೇಕಂತ ಅನಿಸುತ್ತಾ ಇದರ ಇನ್ಫಾರ್ಮೇಷನ್